Olivia, will you marry me? Will you marry me? Will you marry me? Will you marry me? ಆದ್ಯಾ, ನೀನ್ ಸ್ವಲ್ಪ ರೆಸ್ಟ್ ಮಾಡು. ಇಡೀ ದಿನ ಫೋನಲ್ಲೇ ಇರ್ತೀಯ. ನಾನು ಇವಾಗ ಹೋಟೆಲ್ ರೂಮ್ಗೆ ಹೋಗ್ತಾ ಇದ್ದೀನಿ. ಅತ್ತೆ ಮಾವನು ರೀಚ್ ಆಗಿರ್ತಾರೆ ಅಂತ ಅನ್ಕೊಳ್ತೀನಿ. ಹಾ, ಇನ್ನ ಮತ್ತೆ ಅಗ್ರಜನ್ ಕಾಲ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಒಂದ್ ದೊಡ್ಡ ಹಗ್ ಅಂಡ್ ಹೈಫೈ ನಿನ್ಗೆ. ಎಲ್ಲ ನಾವು ಅನ್ಕೊಂಡಿರೋ ಪ್ರಕಾರನೇ ನಡೆದ್ಬಿಟ್ರೆ ಸರಿ. ಅಯ್ಯಯ್ಯೋ, ಇಂಟರ್ನೆಟ್ ಆನ್ ಆಗಿಲ್ಲ. ಮೆಸೇಜ್ ಹೆಂಗ್ ಹೋಗುತ್ತೆ ಅಲ್ವಾ? ಆನ್ ಮಾಡೋಣ. ಯಾಕೆ ಈಗೇನೋ ಅದೇ ನಾವ್ ಅನ್ಕೊಂಡಂಗೆ ಆಗ್ಬಿಟ್ರಿ ಅಂತ ಹೇಳಿದ್ರಲ್ಲ, ಆ ತರ ಆಗೋದಾಗಿದ್ರೆ ಎಷ್ಟು ಮಜವಾಗಿರ್ತಿತ್ತಲ್ವಾ? ನನ್ನೇ ನೋಡಿ ಸರ್, ನಾವ್ ಅನ್ಕೊಂಡಂಗೆಲ್ಲ ಆಗೋದಾಗಿದ್ರೆ ನಾವ್ ಮನುಷ್ಯರಾಗಿರ್ತಿರ್ಲಿಲ್ಲ ಸರ್. ದೇವ್ರಾಗ್ಬಿಡ್ತಿದ್ವಿ. ದೇವ್ರಾಗ್ಬಿಡ್ತಿದ್ವಿ ಸರ್. ನೆಟ್ ಆಫ್ ಮಾಡಿ ಆನ್ ಮಾಡಿದ್ರೆ ಮೆಸೇಜ್ ಸುನಾಮಿನೇ ಬಂದ್ಬಿಡುತ್ತೆ. ಎಲ್ಲ ಬರೀ ಆಫೀಸ್ ಮೆಸೇಜ್ ಇದೆ. ಅಗ್ರಜನ್ ಮೆಸೇಜ್ ನೋಡೋಣ. ವಿಕ್ರಾಂತ್, ಸಾರಿ, ನಾವು ಸಖತ್ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದೀವಿ. ಇದೇ ರೂಟಲ್ಲಿ ಬಂದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ. ಅದಕ್ಕೆ ತಾಜ್ ಮಹಲ್ ರೂಟ್ ಹೋಗಿ ಚಿಕ್ಕ ಗಲ್ಲಿ ಆದ್ರೂ ಬೇಗ ಹೋಗ್ಬೋದು ಅಂತ ಹೇಳಿದ್ರು. ನಾವು ಹಾಗೆ ಹೋಗ್ತಿದೀವಿ. ಕ್ಲೈಂಟ್ಸ್ ಕೇಳಿದ್ರೆ ಹಾಗೆ ಹೇಳ್ಬಿಡು. ಮಾವನ್ ಮೆಸೇಜ್ ನೋಡೋಣ. ವಿಕ್ರಾಂತ್, ನಾವು ಹೋಗ್ಬೇಕು ಅನ್ಕೊಂಡಿದ್ದ ದೇವಸ್ಥಾನ ಕ್ಲೋಸ್ ಆಗಿದೆ. ನಿಮ್ಮಿಬ್ಬರಿಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡಿದೆ, ಆದ್ರೆ ರೀಚ್ ಆಗ್ಲಿಲ್ಲ. ವಾಪಸ್ ಹೋಟೆಲ್ಗೆ ಏನು ಹೋಗೋದು ಅಂತ ಪುರಿ ಜೊತೆ ನಾನು ತಾಜ್ ಮಹಲ್ಗೆ ಹೋಗ್ತಾ ಇದ್ದೀನಿ. ತಾಜ್ ಮಹಲ್ ಕೊನೆಗೂ ನಮ್ ನಾದಿನ ಅಲ್ಲಲ್ಲ ಅದ್ಗೆನ ತಾಜ್ ಮಹಲ್ ಕರ್ಕೊಂಡು ಒಪ್ಕೊಂಡ. ಪುರಿ ಜೊತೆ ನಾನು ತಾಜ್ ಮಹಲ್ಗೆ ಹೋಗ್ತಾ ಇದ್ದೀನಿ. ನಾವ್ ಅನ್ಕೊಂಡಂಗೆಲ್ಲ ಆಗೋದಾಗಿದ್ರೆ ನಾವ್ ಮನುಷ್ಯರಾಗಿರ್ತಿರ್ಲಿಲ್ಲ ಸರ್. ದೇವ್ರಾಗ್ಬಿಡ್ತಿದ್ವಿ. ಒಂದ್ ನಿಮಿಷ ಮಾತಾಡ್ಬೇಡ ನೀನು. ನಿಮ್ಮಿಬ್ರು ದೊಡ್ಡ ಮೀಟಿಂಗ್ ಮುಗಿತಾ ಅಥವಾ ನಾವೇ ಮುಗಿಸ್ಬಿಟ್ವಾ? ಎಷ್ಟು ಚೆನ್ನಾಗ್ ಕತೆ ಹೇಳಿದ್ರಿ ಅಲ್ವಾ? ನಮ್ಸೆ ಬಿಟ್ರಿ ನಮ್ಮನ್ನ ಅಲ್ವಾ? ಕೊನೆಗೂ 4 ಜನರ ಬಾಯಲ್ಲಿ ಏನಿತ್ತು ಅದೇ ನಿಜ ಆಯ್ತು. ಜೀವನದಲ್ಲಿ ಮೊದಲನೇ ಸಲ ಊರ್ ಬಿಟ್ಟು ಇಷ್ಟು ದೂರ ಬಂದಿರೋದು. ಆದ್ರೆ ನೀವುಗಳು ಮೊದಲೇ ನಮ್ಮನ್ನ ಅದಕ್ಕಿಂತ ದೂರ ತಳ್ಬಿಟ್ರಿ ಅಲ್ವಾ? ಸರಿ, ಸಮಾಧಾನ ಮಾಡ್ಕೊ. ಅಮ್ಮೋ, ಏನಮ್ಮ ಇದೆಲ್ಲ? ಏನ್ರಿ ನೀವು ಇನ್ನು ಇಷ್ಟ ಆರಾಮಾಗಿ ಪ್ರಶ್ನೆ ಮಾಡ್ತಿದ್ದೀರಾ? ಅವನ ಕೈಯಲ್ಲಿ ಉಂಗ್ರ ಇದೆ. ಅವಳೆದ್ರು ಮಂಡಿ ಉರ್ಕೂತಿದ್ದ. ಯಾಕೆ ನನಗ ಅರ್ಥ ಆಗ್ತಿರೋದು ನಿಮಗ ಅರ್ಥ ಆಗ್ತಿಲ್ವಾ? ಗೊತ್ತು ಗೊತ್ತಿಲ್ದೆ ಸಂಬಂಧ ಇಲ್ದೆ
ಇಲ್ಲಿ ಓಡಾಡ್ತಿರೋ ಜನಗಳಿಗೆಲ್ಲ ಇವ್ರ ಸಂಬಂಧ ಏನು ಅಂತ ಗೊತ್ತಾಗಿದೆ. ಇನ್ನೇನ್ರಿ ಪ್ರಶ್ನೆ ಮಾಡೋದು ಉಳಿದಿರೋದಿಲ್ಲಿ? ಇವರು ಮದುವೆವರೆಗೂ ಬಂದು ನಿಂತಿದ್ದಾರೆ. ವೇದಾಂತ್, ಇದು ನಿಜಾನ? ನೀನ್ ಅಮ್ಮನ್ ಮದ್ವೆ ಆಗ್ಬೇಕು ಅಂತ ಇದ್ಯಾ? ಇವನೇನ್ರಿ ಕೇಳೋದು ನೀವು? ಹೋಗೋ ಆಚೆ. ಇನ್ನೇನ್ರಿ ಸಾಕ್ಷಿ ಬೇಕು ನಿಮ್ಗೆ? ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಅಂತಾರೆ. ಅದನ್ನ ಇವ್ರುಗಳು ನಿಜ ಮಾಡ್ಬಿಟ್ರು. ಅಲ್ಲ ಅಲ್ಲ ಅಲ್ಲ, ಅದು ನಮ್ ಪಾಲ್ಗೆ ಈಗ ನಿಜ ಆಯ್ತು. ರಾಧಾ ಹೇಳ್ತಾ ಇದ್ದಿದ್ದು ಎಲ್ಲ ನಿಜ ರೀ. ಮನೆ ಹಾಳಿ, ಯಾಕೆ ಒಳ್ಳೆ ಜೀವ ಇಲ್ದರೆ ಗೊಂಬೆ ತರ ನಿಂತಿದ್ಯಾ? ಎಷ್ಟ್ ದಿನದಿಂದ ನಡೆದಿದೆ ಈ ಕಳ್ಳಾಟ? ಮಾತಾಡು ಮಾತಾಡು. ಅಮ್ಮ ದಯವಿಟ್ಟು ನಾನು ಹೇಳೋ ಮಾತಾಡಿ. ಸುಳ್ಳಿರೋ. ನಾನು ನನ್ ಮಗಳ ಹತ್ರ ಮಾತಾಡ್ತಾ ಇದ್ದೀನಿ. ನಮ್ಮನೆಗೆ ಮಗ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಿದ್ದು ಇದೇ ಕಾರಣಕ್ಕ? ನಮ್ಮನ್ನ ಅಪ್ಪ ಅಮ್ಮ ಅಂತ ಪುಸ್ಲಾಯಿಸ್ತಾ ಇದ್ದಿದ್ದು ಇದೇ ಕಾರಣಕ್ಕ? ಎಂಥ ಮರ್ಯಾದೆ ಕೊಟ್ಬಿಟ್ಟಪ್ಪ ನೀನು. ಮಕ್ಕಳನ್ನ ಸಂಪೂರ್ಣವಾಗಿ ನಂಬಿ ಅವ್ರ ಪಾಡ್ಗೆ ಅವ್ರನ್ನ ಬಿಡಬಾರ್ದು ಅನ್ನೋದನ್ನ ನಿಜ ಮಾಡ್ಬಿಟ್ಟೆ ಅಲ್ಲ. ಅಮ್ಮು, ನೀನು ಮೀಟಿಂಗ್ ಅಂತ ತಾನೇ ಹೇಳಿ ಬಂದಿದ್ದು. ಸತ್ಯನ ಮುಚ್ಚಿಡೋ ಅಷ್ಟು ದೂರದವನಾಗ್ಬಿಟ್ನೇನಮ್ಮ ನಾನು. ಅಪ್ಪ ಪ್ಲೀಸ್ ಲಿಸನ್ ಟು ಮೀ. ಇದರಲ್ಲಿ ಅಮೂಲ್ಯ ತಪ್ಪಿಲ್ಲ. ಇವ್ರಿಗೆ ಯಾವುದು ಗೊತ್ತಿರಲಿಲ್ಲ. ಇದೆಲ್ಲ ನನ್ನ ಐಡಿಯಾ ಅಮ್ಮ. ನಮ್ಮ ಮದುವೆ ಬಗ್ಗೆ ಯೋಚನೆ ಮಾಡೋದಕ್ಕೂ ಮೊದಲು ಅಮೂಲ್ಯ ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಲು. ಆದ್ರೆ ಇವಳಿಗೆ ಹೇಳ್ಕೊಳ್ಳೋದಕ್ಕಾಗ್ಲಿಲ್ಲ. ಬೇಜಾರಲ್ಲೇ ತುಂಬಾ ಗೊಂದಲದಲ್ಲಿದ್ಲು ಅನ್ಸುತ್ತೆ. ನಾನು ಪ್ರೀತಿ ಮಾಡಿ ಮದುವೆ ಬಗ್ಗೆ ಮಾತಾಡ್ತಾನೆ ಇಲ್ಲ ಅಂತ ಇವಳು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ. ಅದೊಂದೇ ಇವಳಿಗೆ ತಾಜ್ ಮಹಲ್ ತುಂಬಾ ಇಷ್ಟ ಅಂತ ಗೊತ್ತಾಯ್ತು. ಅದಕ್ಕೆ ಇವಳನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದು ಮತ್ತೆ ಪ್ರಸ್ತಾಪ ಮಾಡೋಣ ಅಂತ ಅನ್ಕೊಂಡೆ. ಇದು ಯಾವುದ್ರ ಬಗ್ಗೆ ಅಮೂಲ್ಯಗೆ ಐಡಿಯಾನೇ ಇಲ್ಲಮ್ಮ. ಇದರಲ್ಲಿ ಇವ್ಳು ಯಾವ ತಪ್ಪು ಇಲ್ಲ. ಅಪ್ಪ ಹಾಗಂತ ಕರೆಯಕ್ ನಾಚಿಕೆ ಆಗಲ್ಲ ನಿನ್ಗೆ? ನೀನ್ ಆಡೋ ಪ್ರತಿಯೊಂದು ಮಾತುನು ನಿನ್ನ ಇನ್ನು ಕೆಳಮಟ್ಟಕ್ಕೆ ತಗೊಂಡು ಹೋಗ್ತಿದೆ. ಮೋಸ ಮಾಡ್ಬಿಟ್ರಿ ನೀವಿಬ್ರು. ಖಂಡಿತ ಒಳ್ಳೆ ಮಕ್ಕಳಲ್ಲ ನೀವು. ಇಷ್ಟೆಲ್ಲ ಆಗ್ತಾ ಇದ್ರು ಹೇಗೆ ಗುಮ್ಮನ್ ಗುಸ್ಕಿ ತರ ನಿಂತಿದ್ದಾಳೆ ನೋಡಿ. ಮಾನ ಮರ್ಯಾದೆ ಲಜ್ಜೆ ನಾಚಿಕೆ ಎಲ್ಲ ಬಿಟ್ಟವ್ರಿಗೆ ಯಾವುದು ಹೆಚ್ಚಲ್ಲ, ಯಾವುದು ಕಡಿಮೆ ಅಲ್ಲ. ಅಮ್ಮ, ನಿನ್ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡ್ಬೇಡಮ್ಮ. ಮನೆಗೆ ವಾಪಸ್ ಹೋಗ್ತಿದ್ದಂಗೆ ನಮ್ ವಿಷಯನ ನಿನಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ನಮ್ಮ. ಸಾಕ್ ಸುಮ್ನೆ ಇರೆ. ಇದಕ್ಕೆ ಅಲ್ವಾ ನೀವುಗಳು ನಮ್ಮನ್ನ ದೇವಸ್ಥಾನಕ್ಕೆ ಕಳಿಸಿದ್ದು? ಪುಣ್ಯನೋ ಪಾಪನೋ ಗೊತ್ತಿಲ್ಲ. ದೇವಸ್ಥಾನ ಮಾಮೂಲಿ ಸಮಯಕ್ಕಿಂತ ಮುಂಚೆನೆ ಬಾಗ್ಲಾಗ್ತಂತೆ. ದೇವರ ದರ್ಶನ ಆಗ್ಲಿಲ್ಲ, ಆದ್ರೆ ನಿಮ್ಮಿಬ್ಬರ ನಿಜರೂಪ ದರ್ಶನ ಆಯ್ತು. ನಿಮ್ಮ ಈ ಅವಸ್ಥೆ ನೋಡ್ಬೇಕು ಅಂತ ದೇವರೇ ನಮ್ಮನ್ನ ಇಲ್ಲಿ ಕಳಿಸ್ತಾ ಅನ್ಸುತ್ತೆ. ಅಮ್ಮ ನನ್ ಮಗಳು ಅಂತ ಹೆಮ್ಮೆಯಿಂದ ಊರ್ ತುಂಬಾ ಹೇಳ್ಕೊಂಡು ತಿರ್ಗಾಡ್ತಿದ್ದೆ. ಆದ್ರೆ ಇವಳು ಇವತ್ತು ನನ್ ತಲೆನ ತಗ್ಸೋ ಹಾಗೆ ಮಾಡಿದಾಳೆ. ಅತ್ತೆ ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ಅಮೂಲ್ಯಂಗೆ ಏನು ಬೈಬೇಡಿ, ಅವಳದೇನೂ ತಪ್ಪಿಲ್ಲ. ಇಷ್ಟೆಲ್ಲ ಆಗಿದ್ದು ನನ್ನಿಂದ. ಅಂದ್ರೆ ಮೀಟಿಂಗ್ ಅಂತ ಇದ್ದದ್ದೇ ಸುಳ್ಳ ವಿಕ್ಕಿ? ನಮ್ಮನ್ನ ಆಚೆ ಇಟ್ಟು ಇವರಿಬ್ರು ಇಲ್ಲಿ ಸೇರ್ಬೇಕು ಅಂತ ನೀವ್ಯಾರು ಅಂದ್ಕೊಳ್ದೇ ಇದ್ದಿದ್ದು ಸುಳ್ಳ ವಿಕ್ಕಿ? ಹಾಗಲ್ಲ ಮಾವ, ಅಗ್ರಜ ಮದುವೆ ಬಗ್ಗೆ ಮಾತಾಡಕ್ ಬಂದಿದ್ದು ನಿಜಾನೇ. ಆದ್ರೆ ಮೀಟಿಂಗು ದೇವಸ್ಥಾನ ಅಂತೆಲ್ಲ ಫಿಕ್ಸ್ ಮಾಡಿದ್ದು ನಾನು.
ಆದ್ರೆ ನಿಮ್ಮನ್ನ ಆಚೆ ಇಟ್ಟು ಮದುವೆ ವಿಷಯ ಮಾತಾಡ್ಬೇಕು ಅಂತ ಇವ್ನು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಇದರಲ್ಲಿ ನೀನು ಸೇರ್ಕೊಂಡಿದ್ಯಾ ವಿಕ್ಕಿ? ಹಾಗಾದ್ರೆ ಇದೆಲ್ಲ ಹೀಗೆ ಆಗ್ಬೇಕು, ಹೀಗೆ ಆಗುತ್ತೆ ಅಂತ ನಿನಗೆ ಮೊದಲೇ ಗೊತ್ತಿತ್ತು? ಹೌದು ಮಾವ, ಗೊತ್ತಿತ್ತು. ಮಾತ್ ಸಾಕು ವಿಕ್ಕಿ, ಇನ್ ಮಾತಾಡಕ್ಕೇನು ಉಳಿದಿಲ್ಲ. ಇನ್ ಮಾತಾಡಿ ಪ್ರಯೋಜನನೂ ಇಲ್ಲ. ನೀವಿಬ್ರೇನು ಅನ್ನೋದು ಚೆನ್ನಾಗ್ ಗೊತ್ತಾಯ್ತು, ನಾವುಗಳೇನು ಅನ್ನೋದು ಚೆನ್ನಾಗ್ ಗೊತ್ತಾಯ್ತು. ಮೋಸಗಾರರು ನೀವು. ಬಾರಿ ನೀನು. ಅಮ್ಮ, Hello sister, how are you? ತಲೆ ಹೋಗೋ ಕಂಡೀಷನಲ್ ಇದ್ದಿದ್ದು ವಿಕ್ಕಿ ಎಪಿಸೋಡೇ ಕ್ಲಿಯರ್ ಆಯ್ತು. ಮತ್ತ್ಯಾಕೆ ನೀನ್ ಟೆನ್ಷನ್ ಮಾಡ್ಕೊಂಡಿದ್ಯಾ? ಯಾಕೆ ಯಾವಾಗ್ಲೂ ಏನಾದ್ರೂ ಒಂದು ತಲೆ ಕಟ್ಸ್ಕೊಂಡು ಕುಂತಿರ್ತೀಯಾ? ನಾನಿಷ್ಟು ಟೆನ್ಷನ್ ತಗೊಂಡಿದ್ದಕ್ಕೇನೆ ಇವತ್ತು ಎಲ್ಲಾದು ಹೀಗಿರೋದು. ದೊಡ್ಡ ಲಾಭದ ಹಿಂದೆ ದೊಡ್ಡ ರಿಸ್ಕ್ ಇರುತ್ತೆ. ವಿಕ್ಕಿ ಎಪಿಸೋಡ್ ಮುಗ್ದಿರ್ಬೋದು, ಆದ್ರೆ ವೇದಾಂತ್ ಎಪಿಸೋಡ್ ಇನ್ನು ಶುರುನೇ ಆಗಿಲ್ಲ. ಅವನ್ ದುಡ್ಡು ನಿನ್ನ ಹತ್ರ ಇದೆ, ಅವನ್ ಜುಟ್ಟು ನಿನ್ ಕೈಯಲ್ಲಿದೆ. ಅಲ್ಲಿಗೆ ಎಲ್ಲಾ ಕಂಟ್ರೋಲು ನಿನ್ ಕೈಯಲ್ಲಿ ಇದ್ದಂಗಾಯ್ತು. ನೀನ್ ಏನ್ ಹೇಳ್ತೀಯ ಅದನ್ನ ಅವನ್ ಕೇಳ್ತಾನೆ. ಲೈಫ್ ಲಾಂಗ್ ಆ ಕಂಟ್ರೋಲ್ ಮಿಸ್ ಆಗ್ಬಾರ್ದು ಅನ್ನೋದೇ ನನ್ ಕನ್ಸನ್ನು. ವೇದಾಂತ್ಗೆ ಮದ್ವೆ ಮಾಡ್ಬೇಕು, ಆದ್ರೆ ಈ ಮನೆಗ್ ಸೊಸೆಯಾಗಿ ಬರೋಳು ಕೂಡ ನನ್ನ ಹಾಳಾಗಿರ್ಬೇಕು. ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವನ್ಗೆ ಹೇಗಿದ್ರು ಮದ್ವೆ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಅದು ಅಲ್ಲದೆ ನೀನ್ ಅವ್ನಿಗೆ ಮದ್ವೆನೇ ಮಾಡದೇ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡಲ್ವಾ? ಇಡಿಯಟ್ ನೀನು. ಇದ್ರ ಬಗ್ಗೆ ನಾನ್ ಯೋಚನೆ ಮಾಡಿರಲ್ವಾ? ಇದಾಗದೇ ಇರೋ ಮಾತು ಬಿಡು. ಅಲ್ಲ, ನಾನ್ ಬೇಡ ಅಂತಂದ್ರು ಆ ಶ್ರೀಧರ್, ಅಮ್ಮ, ವಿಕ್ಕಿ, ಆದ್ಯ ಇದ್ರ ಬಗ್ಗೆ ಮಾತಾಡ್ತಾರೆ. ಅವಾಗ ನಾನು ಹೋಗ್ಲಿ ಬಿಡು, ವೇದಾಂತ್ ಇಷ್ಟ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ದಿನದ ಹಿಂದೆ ವೇದಾಂತ್ ಮದ್ವೆ ಆಗ್ತೀನಿ ಅಂತ ಬೇರೆ ಹೇಳಿದಾನೆ. ಅದಕ್ಕೆ ಈಗ ನನಗ್ ಹೊಂದ್ಕೊಳ್ಳೋ ಅಂತ ಹುಡುಗಿನ ಅವನ್ ಒಪ್ಕೊಳ್ಳೋ ಹಾಗೆ ಮಾಡೋದ್ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲಾ ಕಡೆಯಿಂದ ಪ್ರಾಬ್ಲಮ್ ಮಾಡ್ಕೊಂಡಿರೋದು ನೀನೆ. ವೇದಾಂತ್ ಚಿಕ್ಕವನಿದ್ದಾಗಿಂದ ಹುಡುಗಿರು ಕಂಡ್ರೆ ಆಗದಿರೋ ತರ ನೀನೇ ತಾನೇ ಬೆಳೆಸಿರೋದು. ನೀನ್ ಹಾಗೆ ಮಾಡದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ವೇದಾಂತ್ ಯಾರನ್ನಾದ್ರೂ ಮದುವೆ ಆಗಿ 3 ಮಕ್ಕಳಿಗೆ ತಂದೆ ಆಗ್ತಿದ್ದ. ನಾನ್ ಹಿಂದೆ ಏನೇನ್ ಮಾಡಿದೀನೋ ಅದನ್ನ ಎಲ್ಲದನ್ನು ಸರಿಯಾಗೇ ಮಾಡಿದೀನಿ.
ಅಂಡ್ ಅದೆಲ್ಲ ಅದು ನನಗೆ ಒಳ್ಳೆ ರಿಸಲ್ಟೇ ಕೊಟ್ಟಿದೆ. ಅವನನ್ನ ನಾನು ಹಾಗೆ ಬೆಳೆಸಿದಕ್ಕೇನೆ ನಾನ್ ಹೀಗಿರೋದಕ್ ಸಾಧ್ಯ ಆಗಿದ್ದು. ನೀನ್ ನನ್ ತಲೆನೂ ಕಡಿಸ್ತಾ ಇದ್ಯಾ? ಕೋಲು ಮುಡಿಬಾರ್ದು ಹಾವು ಸಾಯಬಾರ್ದು ಅಂದ್ರೆ ಹೇಗೆ? ದಾರಿ ಮಾಡ್ಕೊಂಡಿರೋದು ನೀನೇ, ಅದೇ ದಾರಿ ಕಲ್ಲು ಹಾಕೊಂಡಿರೋದು ನೀನೇ. ನಿನಗ್ ಎಲ್ಲಾ ವಿಷಯನೂ ಬಿಡ್ಸೇ ಹೇಳ್ಬೇಕು ಅಂತಿದ್ರೆ ಸರಿ ಕೇಳಿಸ್ಕೊ. ನಾನ್ ಏನೇ ಮಾಡಿದ್ರು ಅದಕ್ಕೊಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ವೇದಾಂತ್ಗೆ ಯಾವ ಹೆಣ್ಮಕ್ಳು ಸಾವಾಸನೋ ಆಗ್ಬಾರ್ದು ಅಂತ ಬೆಳೆಸೋದಕ್ ಕಾರಣ ಇದು. ಆದ್ಯ ಹತ್ರ ಮಾತಾಡ್ತೀಯಾ? ಇಸ್ ಶಿ ಫೈನ್? ಅವಳು ಆರಾಮಾಗಿ ಇದ್ದಾಳೆ ಅಗ್ರಜ, ಆದ್ರೂ ಸ್ವಲ್ಪ ಚಿಂತೆ ಇದೆ. ನೀನೇನು ಯೋಚನೆ ಮಾಡಬೇಡ, ಏನೇ ಇದ್ರು ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬೇಡ, ಈ ಟೈಮಲ್ಲಿ ಅವಳನ್ನ ತುಂಬಾ ಸ್ಟ್ರೆಸ್ ಔಟ್ ಮಾಡೋದು ಒಳ್ಳೇದಲ್ಲ. ಅವಳಿಗೆ ನಾನು ಹೆಚ್ಚೇನು ಹೇಳ್ಬೇಕಾಗಿಲ್ಲ ಅಗ್ರಜ. ಎಲ್ಲ ಸರಿ ಇದೆಯೋ ಇಲ್ವೋ ಅಂತ ನಮ್ ವಾಯ್ಸ್ ಕೇಳ್ದಾಗೆ ಅವಳಿಗೆ ಅರ್ಥ ಆಗೋಗುತ್ತೆ. ಐ ಆಮ್ ರಿಯಲಿ ಸಾರಿ ಅಗ್ರಜ. ನಿನ್ಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಉದ್ದೇಶ ಅಷ್ಟೇ ಇದ್ದಿದ್ದು ನನಗೆ. ನೀನ್ ನನಗೆ ಕಳ್ಸಿದ ಮೆಸೇಜ್ನ ನಾನು ನೋಡಿದಿದ್ರೆ ಇದರಲ್ಲಿ ಇಂಥ ಪೇನು ಇಲ್ಲ ವಿಕ್ರಾಂತ್. ನನಗೆ ಹೆಲ್ಪ್ ಆಗ್ಲಿ ಅಂತ ತಾನೆ ಇಷ್ಟೆಲ್ಲ ಅರೇಂಜ್ ಮಾಡಿ. ನನಗೆ ಸಾಕು ಬಿಡ. ಹೌದು ಅಗ್ರಜ, ಯಾವಾಗ ನೀವಿಬ್ರು ಲವ್ ಅಲ್ಲಿದ್ರಿ, ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅಂತ ಗೊತ್ತಾಯ್ತೋ, ಆಕಾಶದಲ್ಲಿ ತೇಲಷ್ಟು ಖುಷಿ ಆಯ್ತು. ನೀನ್ ಯಾವ ಟಾಸ್ಕ್ ಮೇಲೆ ಇಲ್ಲಿಗೆ ಬಂದಿದ್ಯೋ ಅದು ಈಡೇರ್ಬೇಕು, ಗೆಲ್ಲೇಬೇಕು ಅಂತ ನಾನು ಅನ್ಕೊಂಡೆ. ನಾನು ಆದ್ಯ ನಿಮ್ಮಿಬ್ರು ಮದ್ವೆ ನೋಡಕ್ಕೆ ತುದಿಗಾಲಲ್ಲಿ ನಿಂತಿದೀವಿ ಅಗ್ರಜ. ವಿಕ್ರಾಂತ್, ನಮ್ಮಿಬ್ಬರ ವಿಷಯ ನಿನ್ನ ಹತ್ರ ಹೇಳ್ಬಾರ್ದು ಅನ್ನೋದು ನನ್ನ ಇಂಟೆನ್ಷನ್ ಆಗಿಲ್ಲ. ಸಿಚುವೇಶನ್ ಆ ಥರ ಇತ್ತು. ಅಫ್ಕೋರ್ಸ್ ನಾನು ನಿನ್ನ ಹತ್ರ ವಿಷಯನ ಮಾತಾಡ್ತಾ ಇದ್ದೆ. ಎಲ್ಲ ಬಿಡು ಅಗ್ರಜ, ಅದನ್ನ ಇನ್ಯಾವತ್ತಾದ್ರೂ ಮಾತಾಡೋಣ. ಇವಾಗ ನಿನ್ ಮುಂದೆ ಟಾಸ್ಕ್ ಇರೋದು. ಅತ್ತೆ ಮಾವ ನಿನ್ನ ತುಂಬಾ ಇಷ್ಟಪಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ನಿನ್ನ ಜಾಸ್ತಿ ಗೌರವಿಸ್ತಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡು, ಇಲ್ಲ ನಾನಾದ್ರೂ ಮಾತಾಡ್ತೀನಿ. ಬೇಡ ವಿಕ್ರಾಂತ್, ಅಮೂಲ್ಯನೇ ಅವ್ರ ಹತ್ರ ಮಾತಾಡ್ತಾಳೆ. ನಾನು ಅವ್ರ ಜೊತೆನೆ ಹೋಗೋಣ ಅಂತ ಅಂದ್ಕೊಂಡೆ, ಆದ್ರೆ ಅಮೂಲ್ಯ ಬೇಡ ಅನ್ನೋ ತರ ಸನ್ನೆ ಮಾಡೋದು. ಅವ್ರಿಗೆ ಸಮಾಧಾನ ಆದಾಗ ಅಮೂಲ್ಯನೇ ಅವ್ರ ಹತ್ರ ಮಾತಾಡ್ತಾಳೆ. ಇನ್ಫ್ಯಾಕ್ಟ್ ಅವಳೇ ಮೊದಲು ಮಾತಾಡ್ಬೇಕು, ಇದವಳು ಆಸೆ ಕೂಡ ಆಗಿತ್ತು. ಅವಳು ಖಂಡಿತವಾಗ್ಲೂ ನನಗೆ ವಾಪಸ್ ಕಾಲ್ ಮಾಡೇ ಮಾಡ್ತಾಳೆ, ಆ ನಂಬಿಕೆ ನನಗೆ. ನಾನು ಹೇಳಿಲ್ವಾ? ಹಲೋ ಅಮೂಲ್ಯ. ವೇದಾಂತ್, ಅಪ್ಪ ಅಮ್ಮ ಹೋಟ್ಲಲ್ಲಿ ಇಲ್ಲ, ಅಪ್ಪ ಬೇರೆ ಫೋನ್ ತೆಗಿತಿಲ್ಲ, ಅಮ್ಮನ ಫೋನ್ ಇಲ್ಲೇ ಇದೆ. ನಂಗೆ ತುಂಬಾ ಭಯ ಆಗ್ತದೆ ವೇದಾಂತ್. ಲಿಸನ್ ಟು ಮೀ ಅಮೂಲ್ಯ, ನೀ ಮೊದಲು ರಿಲ್ಯಾಕ್ಸ್ ಆಗ. ಅವ್ರಿಗೆ ಅವ್ರ ಸ್ಪೇಸ್ ಬೇಕು ಅಂತ ಅನ್ಸಿರ್ಬೇಕು. ನೀನು ಅವ್ರ ಹತ್ರ ಏನಾದ್ರು ಮಾತಾಡಿದ್ಯಾ? ಹೇಗೆ ಹೇಳಿ ವೇದಾಂತ್, ಅಮ್ಮ ಕಂಟಿನ್ಯೂಸ್ ಆಗಿ ಅಳ್ತಾನೆ ಇದ್ಲು. ಮಾತಾಡ್ಸಕ್ ನೋಡಿದ್ರೆ ಅಪ್ಪ ಅವಳಿಗೆ ಸ್ವಲ್ಪ ಸಮಯ ಕೊಡು, ಅವಳಿಂದ ಸ್ವಲ್ಪ ದೂರ ಇರು ಅಂದ್ರು. ಅಮ್ಮಂಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಿತ್ತು ವೇದಾಂತ್. ಅದಕ್ಕೆ ಅಪ್ಪ ನಾವು ಆಚೆ ಹೋಗಿ ಬರ್ತೀವಿ ಅಂತ ಹೇಳಿದ್ರು. ಅವ್ರ ಬಟ್ಟೆ ಬದಲಾಯಿಸ್ಕೊಂಡು ಹೋದ್ರು. ನಾನು ಅವ್ರನ್ನ ಫಾಲೋ ಮಾಡೋಣ ಅಂದ್ಕೊಂಡೆ, ಆದ್ರೆ ಅಪ್ಪ ತಡೆದ್ರು. ಅದಾಗಿ ತುಂಬಾ ಹೊತ್ತಾಯ್ತು ವೇದಾಂತ್. ಪುಣ್ಯನೋ ಪಾಪನೋ ಗೊತ್ತಿಲ್ಲ, ದೇವಸ್ಥಾನ ಮಾಮೂಲಿ ಸಮಯಕ್ಕಿಂತ ಮುಂಚೆನೆ ಬಾಗ್ಲಾಗ್ತಂತೆ. ದೇವರ ದರ್ಶನ ಆಗ್ಲಿಲ್ಲ, ಆದ್ರೆ ನಿಮ್ಮಿಬ್ಬರು ನಿಜ ರೂಪ ದರ್ಶನ ಆಯ್ತು. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಯು ಡೋಂಟ್ ಮೈಂಡ್, ನೀನು ಅಮೂಲ್ಯ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು. ಅವ್ರು ತುಂಬಾ ಟೆನ್ಷನ್ ಮಾಡ್ಕೊಡ್ತಾರೆ. ಅಗ್ರಜ, ಅದ್ರಲ್ಲಿ ಕೇಳೋದೇನಿದೆ? ನೀನ್ ಡ್ರೈವರ್ ಕರ್ಕೊಂಡು ಹೋಗು, ನಾನು ಕ್ಯಾಬ್ ಮಾಡ್ಕೊಂಡು ಬರ್ತೀನಿ. ಥ್ಯಾಂಕ್ಸ್.